ಮನೆಗೆ ಗುರಿ ಹತ್ತಂದ್ರೆ ರೊಕ್ಕ ರೂಪಾಯಿ ಬೆಡ್ಶೀಟು ಬಂಗಾರ ಮಕ್ಕಳು ಹೆಂಡತಿ ಎಲ್ಲರೂ ಅದಾರ ಗುರಿ ಹತ್ತಂತ ತಿಳ್ಕೊರಿ. ಮೊದಲು ಯಾರು ಓಡಿ ಬರ್ತೀರಿ? ನೀವು ಕೈ ಹಿಡಿದಿರಿ ನೋಡ್ರಿ, ಹೆಂಡ್ತಿದ್ರು ನಿನಗೆ ಜನ್ಮಾಂತರ ಬಿಡಂಗಿಲ್ಲ, 7 ಜನ್ಮದಲ್ಲಿ ಬಿಡಂಗಿಲ್ಲ ಅಂತ ಕೈ ಹಿಡಿದಿರಿ. ಹೀಗೆ ಓಡಿ ಬಂದು ಇನ್ನು ಒಂದೇ ಜನ್ಮದಾಗ ಸಪ್ತಪದಿ ಮಾಡಿರಿಲ್ಲ, ಏನಂತ ಮಾಡ್ರಿ? ಈ ಜನ್ಮ ಅಲ್ಲ, ಜನ್ಮಾಂತರದ ನಿನಗೆ ನಾ ಬಿಡಂಗಿಲ್ಲ, ನನಗೆ ನೀ ಬಿಡಂಗಿಲ್ಲ ಅಂತಿ. ರಾತ್ರಿ ಊರಿ ಹೇಳ್ತಾರೆ, ಎಲ್ಲ ಗಂಟೆ ಓಡಿ ಬಂದು. ರಾಮ್ ತೀರ್ಥರ ಜಪಾನ್ದಾಗ ಆದ ಘಟನೆ ಇದು. ಏನಪ್ಪ ಅಂತ ಕೇಳಿದ್ರೆ, ಎಲ್ಲರೂ ಮನೆಯಾಗ ಹೆಂಡತಿ ಮಕ್ಕಳು ರೊಕ್ಕ ರೂಪಾಯಿ ಎಲ್ಲ ಸಾವುಕಾರ ಹೊರಗೆ ಓಡಿ ಬಂದ. ಇವ್ರು ಮುಂಜಾನೆ ವಾಕಿಂಗ್ ನಡೆದ್ರು ರಾಮ್ ತೀರ್ಥರು, ಮನೆಗೆ ಗುರಿ ಹತ್ತಿತ್ತು. ಎಲ್ಲಪ್ಪ ಹೊರಗೆ ಸಾವುಕಾರ ಓಡಿ ಬಂದು ಕೊಡಿ. ಸಾವುಕಾರ ಕೇಳಿದ್ರು, ಒಳಗೆ ಯಾರು ಅದಾರ? ಅವ್ನು ಹೊರಗೆ ಬಂದಂತಾನ. ಓ ಬರ್ರಿ, ಒಳಗೆ ಅಕ್ಕಿ ಅದಾಳ, ಒಳಗೆ ರೊಕ್ಕ ಅದಾವ, ಅವ್ನು ಹೊರಗೆ ತೊಗೊಂಬರ್ರಿ ಅಂತಾನ. ನೀ ಯಾಕೆ ಓಡಿ ಬಂದಿ? ಅವ ಹೊರಗೆ ಬಂದು ಚೀರ್ತಾನ, ಹೇಳ್ತಾನೆ, ಬರ್ರಿ ಒಳಗೆ ರೊಕ್ಕ ಅದ, ಒಳಗೆ ರೂಪಾಯಿ ಅದ, ಮಗ ಅದ, ತೊಟ್ಲ ಕೂಸದ. ಎಲ್ಲರೂ ಓಡಿ ಬಂದರು. ಎಲ್ಲರೂ ಓಡಿ ಬಂದ ಬಳಿಕ ಕೇಳಿದ್ರು, ಎಲ್ಲರೂ ಬಂದಾವೇನ್ರಿ? ಎಲ್ಲ ರೊಕ್ಕ ಬಂತ, ರೂಪಾಯಿ ಬಂತ, ತಿಜೋರಿ ಬಂತ, ಹೆಂಡತಿ ಬಂತ, ಎಲ್ಲ ಬಂತ ಅಂತ ಕೇಳಿದ್ರೆ, ಎಲ್ಲ ಬಂದದ್ರಿ ಅಂತಂದ್ರು. ಆ ಸಾವುಕಾರ ಆ ಕಡೆ ನೋಡಕತ್ತ, ಎದಿ ಬಡ್ಕೊಂಡು ಅಳಕತ್ತ. ಯಾಕೆ ಅಂತ ಕೇಳಿದ್ರು. ತಿಜೋರಿ ಬಂದದ, ಬಂಗಾರ ಬಂದದ, ಎಫಡಿ ಬಂದ, ಎಲ್ಲ ಬಂದವ, ಯಾಕೆ ಕಳ್ತೀರಿ ಅಂತ ಕೇಳಿದ್ರು. ಅವಾಗ ಅಂದ, ಇವು ಕೊಯ್ದು ಮತ್ತೆ ಬೆಂಕಿಯಾಗ ಹಾಕ್ರಿ ಅನ್ನೋ. ಯಾಕೆ? ಯಾರ ಸಲುವಾಗಿ ಇಷ್ಟೆಲ್ಲ ಮಾಡಿದ್ದೆ? ಈ ಐಶ್ವರ್ಯ, ಈ ಆಸ್ತಿ ಯಾರ ಸಲುವಾಗಿ ಮಾಡಿದ್ದೆ? ಅದು 30 ವರ್ಷಕ್ಕೊಂದು ಮಗ ಹುಟ್ಟಿ, ಅದು ತೊಟ್ಲಾಗಲ್ಲ ರೀ, ಅದಕ್ಕೆ ಬಿಟ್ಟಿವೆಲ್ಲ ತಂದಿರಿ, ಮೊದಲು ಅದಕ್ಕೆ ತರಬೇಕು ಹೊರಗ ಅಂತ ಅಳಕತ್ತ. ಒಳಗೆ ಹೋಗಿ ನೋಡಿದ್ರಾಗ ತೊಟ್ಲಕ್ಕೆ ಬೆಂಕಿ ಹೆಚ್ಚಿ ಹುಡುಗ ಸತ್ತು ಹೋಗಿತ್ತು. ಸಾವುಕಾರ ಅಂದ, ಇವೆಲ್ಲ ಒಗಿರಿ ಬೆಂಕಿಯಾಗ. ಯಾರ ಸಲುವಾಗಿ ಇಟ್ಟು ಗಳಿಸಿದ್ದೆ ಅದೇ ಮಗ ಸತ್ತು ಅಂತಂದ್ರೆ ಈ ಆಸ್ತಿ ತೊಗೊಂಡು ಏನು ಮಾಡಿ ಹಾಕ್ರಿ ಬೆಂಕಿಯಾಗೆ ಅಂತ ಹಾಕಿ ಸುಟ್ರು ಅಂತ ರಾಮ್ ತೀರ್ಥರು ಬರೀತಾರೆ. ಹಾಗೆ ನೀವು ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ. ಯಾರ ಸಲುವಾಗಿ ಹೆಂಡತಿ ಮೇಲೆ ಪ್ರೇಮ್ ಮಾಡಕತ್ತೀರಿ? ಯಾರ ಸಲುವಾಗಿ ಗಂಡ ಮೇಲೆ ಪ್ರೇಮ್ ಮಾಡಕತ್ತೀರಿ? ಯಾರ ಸಲುವಾಗಿ ರೊಕ್ಕ ಮನೆ ಬೇಕಂತೀರಿ? ಇದ್ರ ಸಲುವಾಗಿ ಇದೇ ಮರ್ತೀರಲ್ಲ, ಆತ್ಮನ್ನೇ ಪರಮಾತ್ಮನ್ನೇ ಮರ್ತಿರಲ್ಲ. ಯಾರ ಸಲುವಾಗಿ ಮನೆ ಕಟ್ಟಿರಿ, ರೊಕ್ಕ ಕಳಿಸಿರಿ, ಯಾರ ಸಲುವಾಗಿ ಹೆಂಡತಿ ಮಾಡ್ಕೊಂಡ್ರಿ, ಯಾರ ಸಲುವಾಗಿ ಮಕ್ಕಳು ಹೇಳಿದ್ರಿ? ಅವಕ್ಕೆ ಅದ್ರ ಕಾಲಾಗ ಅಷ್ಟು ಕಾಲಾಗ ಜೀವ ಕೊಡ್ತೀನಿ, ಆ ಮಗನ ಕಾಲಾಗ ಸತ್ತು ಹೋಗ್ತೀನಿ, ಆ ರೊಕ್ಕಿನ ಕಾಲಾಗ ಸಾಯ್ತೀನಿ, ಆ ಹೊಲದ ಕಾಲಾಗ ಸಾಯ್ತೀನಿ. ಮೂರ್ಖ, ನಿನ್ನ ಸಲುವಾಗಿ ಹೊಲ ಅದ, ನಿನ್ನ ಸಲುವಾಗಿ ಹೆಂಡತಿ ಅದ, ನಿನ್ನ ಸಲುವಾಗಿ ಗಂಡ ಅದಾನ, ನಿನ್ನ ಸಲುವಾಗಿ ಮಕ್ಕಳು ಅದಾವ, ಅವ್ರ ಸಲುವಾಗಿ ನೀ ಸಾಯ್ತಿ. ನಾಲಾಯಕ, ನಿನ್ನ ಸಲುವಾಗಿ ನಾವು ಮಾಡ್ಕೊಂಡಿದ್ದೀವಿ, ಅವ್ರ ಸಲುವಾಗಿ ನಾ ಇದ್ದೀನಿ. ತನ್ನನ್ನೇ ಮರೆತು, ವಾಟ್ ಈಸ್ ಎ ಮ್ಯಾನ್ ಪ್ರೊಫಿಟೆಡ್ ಇಫ್ ಹಿ ಗೇನ್ಡ್ ದ ಹೋಲ್ ವರ್ಲ್ಡ್ ಆ್ಯಂಡ್ ಲೂಸ್ ಹಿಸ್ ಓನ್ ಸೋಲ್? ತನ್ನನ್ನೇ ಮರೆತು ಏನಿಲ್ಲ, ಪರಮಾತ್ಮನನ್ನು ಮರೆತು, ಆತ್ಮನನ್ನು ಮರೆತು ಏನಿದ್ದೊಡೇನು ನಿಜ ಬೋಧಿ ಒಂದಿಲ್ಲದರೆ ಕಾನೂನದ ಬೆಳೆದಿಂಗಳಂತೆ ನಿಷ್ಫಲವು, ರಂಡೆಗೊದಗಿದ ಯೌವನದಂತೆ ನಿಷ್ಫಲವು, ಹೆಣಕೆ ಮಾಡಿದ ಶೃಂಗಾರದಂತೆ ನಿಷ್ಫಲವು. ಪರಮಾತ್ಮನ ಮರ್ತರಿ, ನಿಮ್ಮನ್ನು ನೀವು ಮರ್ತರಿ. ಎಷ್ಟೇ ಸಾಹುಕಾರ ಶಾಣೆ ಆದರೂ ಕೂಡ ಹೆಣಕೆ ಮಾಡಿದ ಶೃಂಗಾರ ಇರೋ ತನಕ ಅಪ್ಪಕ್ಕೊಳಗೆ ಒಂದು ಚೈನ್ ಕೊಡಲಿಲ್ಲ, ಒಂದು ಉಂಗುರ ಹಾಕಲಿಲ್ಲ. ಸತ್ತ ಬಳಕೆ ಹೆಣಕ್ಕೆ ಎಷ್ಟು ಹಾಕ್ತಾರೆ ಸಾಮಾನು ನೋಡ್ರಿ, ಒಟ್ಟು ಮೈ ತುಂಬ ಸಾಮಾನು. ಯಾಕೆ? ಈಗ ಎಲ್ಲಿ ಹೋಗಂಗಿಲ್ಲ ಗೊತ್ತದ ಅದಕ್ಕೆ ಹಾಕ್ತಾರೆ. ಎಷ್ಟು ಶಾಣೆರಿದ್ದೀರಿ? ನೋಟಿಸ್ ಸರ ಹಾಕ್ತಾರೆ. 10 ರೂಪಾಯಿ ಕೊಡಲಿಲ್ಲ ಇರೋ ಟೈಮ್ಗೆ, ಸತ್ತ ಬಳಕೆ ನೋಟಿಸ್ ಸರ ಹಾಕ್ತಾರೆ. ಏನು ಫಲ ಅದು? ಅದಕ್ಕೆ ಏನು ಫಲ? ಹಾಗೆ ನಿಮ್ಮ ಜೀವನದೊಳಗೆ ಏನಿರ್ದೊಳಗೆ ಏನು ಗಳಿಸಿ ಏನು ಚಲೋ? ನಿಮ್ಮ ಜೀವನದ ಪರಮಾತ್ಮನೇ ಇಲ್ಲ ಅಂತಂದ್ರೆ ನಿಮ್ಮ ಐಶ್ವರ್ಯ ಹೆಣಕು ಮಾಡಿದ ಶೃಂಗಾರ. ಗಂಡ ಇದ್ದಕ್ಕೆ ಹರಿತನ ಬರೋ, ಗಂಡ ಸತ್ಮ ಹರಿತನ ಬಂದ್ರೆ ಆ ರಂಡಿಗೆ ಏನಂತಾರಂತಾರೋ, ರಂಡಿಗೆ ಒದಗಿದೆ ಯೌವನದಂತೆ ನಿಷ್ಫಲವು. ಗಂಡ ಇದ್ರೆ ಹರಿತನ ಇರ್ಬೇಕು, ಗಂಡ ಸತ್ಮ ಹರಿತನ ಬಂದ್ರೆ ಏನು ಮಾಡೋದು? ಹೆಣಕ್ಕೆ ಶೃಂಗಾರ ಮಾಡಿದ್ರೆ ಏನು ಬರ್ತದೆ? ನಾವು ಪರಮಾತ್ಮನನ್ನು ಮರ್ತೇವೆ ಅಂದರೆ ಹೆಣಕ ಶೃಂಗಾರ ಮಾಡೋದು. ಗುರುವಿನ ಮರ್ತೇವೆ ಅಂತಂದ್ರೆ ಏನಪ್ಪ ಅಂತ ಕೇಳಿದರೆ ಮನುಷ್ಯನಿಗೆ ಏನು ಫಲ ಇಲ್ಲ ಅಂತಾರೆ ಮಹಾತ್ಮರು, ಪುಣ್ಯಾತ್ಮರೇ. ಭಗವಂತನ ಪರಮಾತ್ಮನ ಮರಿಬಾರ್ದು. ಅವನು ಇಟ್ಕೊಂಡ್ರೆ
ಆಮೇಲೆ ಬೇಕಾದ್ರೆ ಜೀವಂತ ಇದ್ದರೆ ಕೊಳ್ಳಾಗ ಬಂಗಾರ ಹಾಕ್ರಿ ಅದೇ ಹುಡುಗರು ಸತ್ತು ಹಣಕ್ಕೆ ಉಳಿಸಿ ಏನು ಪ್ರಯೋಜನ ಅದ. ಆಗ ನಾವು ಜೀವನದಲ್ಲಿ ಪರಮಾತ್ಮನ ಮರಿಬಾರ್ದು, ಸದ್ಗುರುವಿನ ಮರಿಬಾರ್ದು. ಮರೆತು ನೀವೆಷ್ಟೇ ಬುದ್ಧಿವಂತರು, ಶ್ರೀಮಂತರು, ಭಾಗ್ಯವಂತರು ಆದರೂ ಕೂಡ ಅದು ಹೆಣಕ ಮಾಡಿದ ಸಿಂಗಾರದಂತೆ ವ್ಯರ್ಥದ ಅಂತ ತಿಳ್ಕೊಂಡು ಮಹಾನುಭಾವರು ಹೇಳ್ತಾರೆ ಪುಣ್ಯಾತ್ಮರೇ. ಅಂಥ ಸದ್ಗುರು ಭಕ್ತಿ, ಭಗವದ್ ಭಕ್ತಿ ಪರಮಾತ್ಮ ನಮ್ಮೆಲ್ಲರಿಗೆ ದಯಪಾಲಿಸಲಿ ಅಂತ ಹೇಳ್ತಾ ಈ ಎರಡು ಮಾತು